ಜಿಲ್ಲೆ ಸಂಡೂರು ಲಾರಿ ಮಾಲೀಕರ ಸಂಘದ ಪದಾಧಿಕಾರಿಗಳು ಇವತ್ತು ಬಂದು ಹಲವಾರು ಸಮಸ್ಯೆಗಳನ್ನ ಹೇಳ್ಕೊಂಡಿದ್ದಾರೆ. ಆ ಭಾಗದಲ್ಲಿ ದಿನನಿತ್ಯ ಗಣಿಗಾರಿಕೆ ನಡೀತಾ ಇದೆ. ಅದಕ್ಕೆ ಸಂಬಂಧಪಟ್ಟಂಥ ಅಲ್ಲಿನ ಲಾರಿ ಮಾಲೀಕರ ಸಮಸ್ಯೆಗಳನ್ನ ಯಾರೂ ಕೇಳ್ತಾ ಇಲ್ಲ. ಅಲ್ಲಿ ಕೇವಲ 6 ಗಂಟೆಗಳ ಕಾಲ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಅಂತ ಕರೋನಾ ಇದರಿಂದ ಎಲ್ಲ ಕಡೆ ಇವಾಗ ಏನು ಲಾಕ್ಡೌನನ್ನು ತೆರವುಗೊಳಿಸಿದ್ದಾರೆ. ಆ ಭಾಗದಲ್ಲೂ ಸಹ 24 ಗಂಟೆಗಳ ಅವಕಾಶವನ್ನು ಮಾಡಿಕೊಟ್ರೆ ಆ ಲಾರಿ ಮಾಲೀಕರು ಏನು ಸಂಕಷ್ಟದಲ್ಲಿದ್ದರೆ ಅದರಿಂದ ಹೊರಬರ್ಬೋದು. ಮತ್ತು ಹಲವಾರು ಅಲ್ಲಿ ಸಮಸ್ಯೆಗಳಿರೋದ್ರಿಂದ ಅಲ್ಲಿನ ಜಿಲ್ಲಾಧಿಕಾರಿಗಳು ಆ ಸಭೆಯನ್ನು ಕರೆದು ಅವರ ಸಮಸ್ಯೆಗಳೇನೇ ಇದೆ ಅದನ್ನು ಬಗೆಹರಿಸಬೇಕು ಅಂತ ಕನ್ನಡ ಸೇನೆ ಕರ್ನಾಟಕ ಒತ್ತಾಯವನ್ನು ಮಾಡ್ತಾಯಿದೆ. ಮತ್ತು ಆ ಭಾಗದಲ್ಲಿ ನರಸಾಪುರದಿಂದ ಅದು ಹೋಗುವಂಥ ಮಾರ್ಗದಲ್ಲೂ ಸಹ ಸಮಸ್ಯೆ ಕಾಡ್ತಾ ಇದೆ. ಅದನ್ನೆಲ್ಲ ತಾವು ಸರಿಪಡಿಸಬೇಕು ಅಂತ ಈ ಮೂಲಕ ಕನ್ನಡ ಸೇನೆ ಕರ್ನಾಟಕ ಒತ್ತಾಯವನ್ನು ಮಾಡಿ ಅಲ್ಲಿಂದ ಬಂದಂಥ ಲಾರಿ ಮಾಲೀಕರಿಗೆ ಜೊತೆ ಕೈ ಜೋಡಿಸುವಂಥ ಕೆಲಸವನ್ನು ಕನ್ನಡ ಸೇನೆ ಕರ್ನಾಟಕ ಮಾಡ್ತಾಯಿದೆ. ಇದು ಮಾಡಲಿಲ್ಲ ಅಂದರೆ 7 ದಿನದ ಒಳಗೆ ಆ ಸಂಡೂರಿನ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದಲ್ಲಿ ಹೋರಾಟಕ್ಕೆ ನಾವು ಹೊಣೆ ಆಯ್ತಿದ್ವಿ. ಸರ್ಕಾರ ಕೂಡಲೇ ಎಚ್ಚೆತ್ತುಕೊಂಡು ಆ ಭಾಗಕ್ಕೆ ನ್ಯಾಯವನ್ನು ಕೊಡಬೇಕು ಅಂತ ಕನ್ನಡ ಸೇನೆ ಕರ್ನಾಟಕ ಇವತ್ತು ಮನವಿಯನ್ನು ಮಾಡ್ತಾಯಿದೆ. KR ಕುಮಾರ್, ಕನ್ನಡ ಸೇನೆ ರಾಜ್ಯಾಧ್ಯಕ್ಷ. ನಮ್ಮ ಮುಖ್ಯವಾದ ಬೇಡಿಕೆಗಳಂದರೆ ನರಸಾಪುರ ರೋಡು. ಸೊ ನರಸಾಪುರ ರೋಡಲ್ಲಿ 20 ನಿಮಿಷಕ್ಕೆ ಒಂದು ಗಾಡಿನ ಬಿಡ್ತಾ ಇದ್ದಾರೆ. 20 ನಿಮಿಷಕ್ಕೆ ಒಂದು ಗಾಡಿ ಬಿಟ್ಟರೆ ಪರ್ ಡೇ 400ರಿಂದ 500 ವೆಹಿಕಲ್ ಮಾತ್ರ ಪಾಸ್ ಆಗೋಕ್ಕೆ ಸಾಧ್ಯ. ಆಮೇಲೆ ನಾವು ಆ ಮೈನ್ಸಿಂದ ಲೋಡ್ ಆಗೋದು ಒಂದು ದಿನಕ್ಕೆ 1500 ವೆಹಿಕಲ್ ಲೋಡ್ ಆಗುತ್ತೆ. NMDC B ಬ್ಲಾಕ್, C ಬ್ಲಾಕ್, A ಬ್ಲಾಕ್, ಆಮೇಲೆ ಸ್ಮೈರ್ ಅಂತೇಳಿ ಒಂದು ಮೈನ್ಸ್ ಬರುತ್ತೆ ಅಲ್ಲಿ. ಸೊ ಇವು 5 ಮೈನ್ಸಿಂದ ಒಂದು ದಿನಕ್ಕೆ ಅತಿ ದೊಡ್ಡ ಮೈನ್ಸ್ ಇವು. ಅಲ್ಲಿಂದನೇ ನಾವು ಜಾಸ್ತಿ ಜನ ಬದುಕ್ತಾ ಇರೋದು. ಸೊ ನಮಗೆ ಆ ರೋಡಿಂದ ಅನುವು ಮಾಡಿಕೊಡೋಕೆ ತುಂಬ ಸಲ ನಾವು ಮೆಮೊರಂಡಮ್ ಕೊಟ್ಟಿವಿ, ಕೆಲವು ಅಧಿಕಾರಿಗಳನ್ನ ಕಂಡಿದ್ದೀವಿ. ಮೊನ್ನೆ ಶಾಸಕರಿಗೆ ಕೂಡ ನಾವು ಅಲ್ಲಿ ಕಂಡಿದ್ದೀವಿ, ಆ ರೋಡಿನ ಕ್ಲಿಯರ್ ಮಾಡಿಕೊಡ್ರಿ ಅಂತೇಳಿ. ಯಾರು ನಮಗೆ ರಿಪ್ಲೈನೇ ಕೊಟ್ಟಿಲ್ಲ. ಹೋಗೋದು, ಲೆಟ್ರ್ ಕೊಡೋದು, ಬರೋದು, ಮಾತಾಡೋದು ಇಷ್ಟೇ ಆಗಿದೆ. ಇವತ್ತಿನವರೆಗೂ ಆ ರೋಡಿನ ಸಮಸ್ಯೆ ಬಗೆಹರಿದಿಲ್ಲ. ದಯವಿಟ್ಟು ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ. ನಮಗೆ ದಯವಿಟ್ಟು ಈಗ ಸರ್ಕಾರಕ್ಕೆ ಏನು ಅತಿ ದೊಡ್ಡ ಸೋರ್ಸ್ ಬರ್ತಿರೋದು, ರೆವಿನ್ಯೂ ಬರ್ತಿರೋದು ಇದು ಸಂಡೂರು ತಾಲೂಕು ಗಣಿಗಳಿಂದನೇ ಬರ್ತಾ ಇದೆ. ಸೊ ಆ ಸಂಡೂರು ತಾಲೂಕು ಗಣಿಗಳಿಂದ ಸೋರ್ಸ್ ಮಾತ್ರ ಬರ್ತಾ ಇದೆ. ಅಲ್ಲಿ ಜನಕ್ಕೆ ಏನು ತೊಂದರೆ ಆಗ್ತಾ ಇದೆ ಅಂತ ಕೇಳೋರು ಯಾರೂ ದಿಕ್ಕಿಲ್ಲ ಅಲ್ಲಿ. ಯಾಕಂದರೆ 20 ನಿಮಿಷಕ್ಕೆ ಒಂದು ಗಾಡಿ ಬಿಡ್ತಾರೆ. ಒಂದು ದಿನಕ್ಕೆ ನಾವು 1500 ರೂಪಾಯಿ ಪೆನಾಲ್ಟಿ ಕಟ್ಟಬೇಕು. ತಿಂಗಳಲ್ಲಿ ಅದೇ ಥರ 4-5 ಸಲ ಗಾಡಿಗಳು ನಿಂತರೆ 10 ದಿನ ಅಲ್ಲೇ ನಿಂದಿರುತ್ತೆ. ಆಮೇಲೆ ಆ DMG ಆಫೀಸರ್ ಇದ್ದಾರಲ್ಲಿ ಮಹಾವೀರ್ ಜೈನ್ ಅಂತೇಳಿ, ಇವತ್ತು ಗಾಡಿ ಬ್ರೇಕ್ ಡೌನ್ ಆಗಿ ನಿಂತಿರುತ್ತೆ, ಇಲ್ಲ ರೋಡ್ ಜಾಮ್ ಆಗಿ ನಿಂತಿರುತ್ತೆ. ನಾಳೆ ಬೆಳಿಗ್ಗೆ ಟ್ರಿಪ್ ಸಿಟಿ ತೊಗೊಂಡು ಅವ್ರ ಹತ್ರ ಹೋಗಬೇಕು. ಅವ್ರ ಹತ್ರ ಹೋದ್ಮೇಲೆ ಅವರು DD ಕಟ್ಸ್ಕೊಂಡು ಗಾಡಿ ಬಿಡೋಣ ಸಾಯಂಕಾಲ ಮಾಡ್ತಾರೆ. ಸೊ 2 ದಿನ ಗಾಡಿ ನಿಂದಿರುತ್ತೆ. ಒಂದು ದಿನ ಪ್ರಾಬ್ಲಮಿಗೆ 2 ದಿನ ಗಾಡಿ ನಿಂದಿರುತ್ತೆ. 2 ದಿನ ಗಾಡಿ ನಿಂತರೆ ಅದ್ರಂಗೆ ತಿಂಗಳಿಗೆ 4-5 ಸಲ ಆದರೆ 10 ದಿನ ಗಾಡಿ ನಿಂದಿರುತ್ತೆ. 15 ದಿನ ಗಾಡಿ ನಡೆಸಿದರೆ ನಾವು ಕಂತು ಹೆಂಗೆ ಕಟ್ಟಬೇಕು, ಡ್ರೈವರ್ ಕ್ಲೀನರ್ನ ಸಂಬಳ ಏನು ಕೊಡಬೇಕು, ಮೇಂಟೆನೆನ್ಸ್ ಏನು ಮಾಡಬೇಕು. 30% ವೆಹಿಕಲ್ ಆಲ್ರೆಡಿ ಫೈನಾನ್ಸಿಗೆ ಹೋಗಿದ್ದಾವೆ. ಒಂದು ಕಂತು ಡ್ಯೂ ಆದರೆ ಮನೆಗೆ ಬರ್ತಾರೆ. ಸೊ ತುಂಬ ಕಷ್ಟದಲ್ಲಿ ಬದುಕ್ತಾ ಇದ್ದೀವಿ ನಾವು ಲಾರಿ ಮಾಲೀಕರಲ್ಲಿ. ಅದಕ್ಕಾಗಿ ಸರ್ಕಾರಕ್ಕೆ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಇವತ್ತಿನ ದಿನ ನಮಗೆ 7 ದಿನದೊಳಗಡೆ ನಮಗೆ DMG 24 ತಾಸು ಕಂಪಲ್ಸರಿ ಮಾಡಿಕೊಡ್ಬೇಕು, ನರಸಾಪುರ ರೋಡ್ನ ಕ್ಲಿಯರ್ ಮಾಡಿಕೊಡ್ಬೇಕಂತ ಕೇಳ್ಕೊತಾ ಇದ್ದೀವಿ. ಕರ್ನಾಟಕದಲ್ಲಿ ಮೇನ್ ರೆವೆನ್ಯೂ ಬರೋದೇ ನಮ್ಮ ಸಂಡೂರು ತಾಲೂಕಿಗೆ ನಡೀತಾ ಇರೋದು. ಅಲ್ಲಿ ಜನನು ಮೈನಿಂಗ್ ಅವಲಂಬಿತವಾಗಿ ಬದುಕ್ತಾ ಇರೋದು. ಡ್ರೈವರು, ಕ್ಲೀನರು, ಗಾಡಿಗಳು ಅಂತೇಳಿನವರು, ಆಮೇಲೆ ಓನರು ಎಲ್ಲ ಸೇರಿ 1 ಲಕ್ಷ ಕುಟುಂಬ ನೇರವಾಗಿ ಆ ಗಾಡಿಯಿಂದನೇ ಬದುಕ್ತಾ ಇರೋದಲ್ಲಿ ಸಿಕ್ತು. ಅಂದರೆ ಇವತ್ತು ಲೋಡ್ ಆಗಿರೋ ಗಾಡಿ 24 ತಾಸಿನಾಗ ಯಾವಾಗಾದ್ರೂ 6 to 8 ಅವರ್ ಮಾಡಿದ್ದಾರೆ. 6 to 8 ಅವರಲ್ಲಿ ನಾವು ಮೈನ್ ಹೆಡ್ಡಿಂದ ಆ ಮುಟ್ಟಕ್ಕಾಗ್ಲಿದ್ದಾಗ ನಮಗೆ ಮೇನಾಗಿ ಪ್ರಾಬ್ಲಮ್ ಆಗ್ತಿರೋದಲ್ಲಿ 1500 ರೂಪಾಯಿ ಅಂದರೆ DMGಯಿಂದ 1500 ರೂಪಾಯಿ ದಂಡ ಆಗ್ತಾರೆ. ಸೊ 1500 ರೂಪಾಯಿ ಬಿಡ್ಡಲ್ ಕಟ್ತಾರೆ. ನಮಗೆ ಒಂದು ಟ್ರಿಪ್ ಹೊಡೆದ್ರೆ ನಮಗೆ ಉಳಿಯೋದೇ 1500 ರೂಪಾಯಿ. ಅದೇ 1500 ರೂಪಾಯಿನ ಲೇಟಾಗಿ ಹೋದರೆ ಅಲ್ಲೇ ಕಟ್ಬಿಟ್ರೆ ನಮಗೆ ಭಾಳ ಪ್ರಾಬ್ಲಮ್ ಆಗ್ತದಂತ ಅವ್ರಿಗೆ ಮಾತಾಡಿದ್ರೆ, ಇಲ್ಲ ನಾವು ಕಟ್ತೀವಿ ಬಿಡಿಸ್ರಿ ಅಂತೇಳಿ ಟ್ರಾನ್ಸ್ಪೋರ್ಟ್ರಿಗೆ ಹೇಳ್ತಾರ. ಟ್ರಾನ್ಸ್ಪೋರ್ಟ್ರು ಗಾಡಿ ಬಿಡಿಸ್ತಾರ. ಸೊ ದುಡ್ಡು ಕೊಡೋದು ಮಾಡಬೇಡ್ರಿ ಅಂತೇಳಿ ನಾವು ಟ್ರಾನ್ಸ್ಪೋರ್ಟ್ ಮಾಲೀಕರನ್ನ ಕೇಳಿದ್ರೆ ಟ್ರಾನ್ಸ್ಪೋರ್ಟ್ ಮಾಲೀಕರು ನಮಗೆ ಕಾರ್ಖಾನೆ ಇದನ್ನ DMG ಡೈರೆಕ್ಟರ್ ಏನಿದಾರೆ ಇವರು ಮಹಾವೀರ್ ಸರ್ ಜೈನಮ್ ಅವರು, ಆ ಟ್ರಿಪ್ಪಲ್ಲಿ ಉಳಿಯೋದೇ 1500 ರೂಪಾಯಿ. ಆ 1500 ರೂಪಾಯಿನೂ ಇವ್ರಿಗೆ ಕಟ್ಬಿಟ್ರೆ ಈಗ ಆಲ್ಮೋಸ್ಟ್ ಆಲ್ 30% ಗಾಡಿಗಳು ಫೈನಾನ್ಸಿಗೆ ಹೋಗ್ತಾವೆ. ಇದಕ್ಕೆಲ್ಲ ಹೆಂಗೆ ಹಣ ಹೊಂದಿಸ್ಬೇಕಂತ ಟೆನ್ಷನಲ್ಲಿ ಇದ್ದೀರಾ? ಟೆನ್ಷನ್ ಬಿಡಿ. ನೀವು ಅಡವಿಟ್ಟ ಚಿನ್ನವನ್ನ ಬಿಡಿಸಿ ನಿಮ್ಮಲ್ಲಿರೋ ಹಳೆ ಚಿನ್ನವನ್ನ ಇಂದಿನ ಆನ್ಲೈನ್ ರೇಟಿಗೆ ಕೊಂಡುಕೊಂಡು ತಕ್ಷಣ ನಿಮಗೆ ಬಾಕಿ ಹಣ ಕೊಡ್ತೀವಿ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಮ್ಮೆಲ್ಲರ ಕಂಪನಿ.